ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ವ್ಲಾಗಲ್ಲಿ ಕಂಪ್ಲೀಟ್ ಡೇ ಏನೇನು ಮಾಡಿದೆ ಅಂತ ಇರುತ್ತೆ. ಹಾಗೆ ಇವತ್ತಿನ ತಿಂಡಿಗೆ ನಾನು ಬಿಸಿಬೇಳೆ ಬಾತ್ ಮಾಡ್ಕೊಂಡಿದ್ದೆ. ತಿಂಡಿ ಮುಗಿಸ್ಕೊಂಡು ಚಿನ್ನಿಮ ಸ್ವಲ್ಪ ಒಂದು ಟ್ರೈನ್ ಜೊತೆ ಆಟ ಆಡ್ತೀನಿ ಅಂತ ಹೇಳಿ ಟ್ರೈನಲ್ಲಿ ಆಟ ಆಡ್ತಾಯಿತ್ತು. ಇದಕ್ಕೆ ಸ್ವಲ್ಪ ಇನ್ನೋವೇಟಿವ್ ಆಗಿ ಆಟ ಆಡೋದಕ್ಕೆ ಇಷ್ಟ ಆಗುತ್ತೆ. ಜಸ್ಟ್ ಈ ಥರ ಎಲ್ಲ ಹೈಟ್ ಮಾಡಿಕೊಂಡು ಬ್ರಿಡ್ಜ್ ಕಟ್ತಾ ಇದ್ದೀನಿ, ಬ್ರಿಡ್ಜ್ ಮೇಲೆ ಟ್ರೈನ್ ಹೋಗುತ್ತೆ, ಈ ಥರ ಎಲ್ಲ ಹೇಳ್ಕೊಂಡು ಆಟ ಆಡ್ತಾ ಇರುತ್ತೆ. ಅದಕ್ಕೆ ಮನೇಲಿ ಏನೇನು ಸಾಮಾನು ಸಿಗುತ್ತಲ್ಲ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಬ್ರಿಡ್ಜ್ ಕಟ್ಕೋತಾ ಇರುತ್ತೆ. ಏನಕ್ಕೆ ಇಟ್ಟಿದ್ದೀರಾ? ನೀವು ನೋಡ್ಬೋದು ಅವ್ರಿಗೆ ಎಷ್ಟು ಯೋಚನೆ ಮಾಡಿ ಎಲ್ಲೆಲ್ಲಿ ಏನೇನು ಇಡಬೇಕು ಅಂತ ಎಲ್ಲ ಇಟ್ಕೊಂಡು ಆಟ ಆಡ್ತಿದೆ. ಆಲ್ಮೋಸ್ಟ್ ಅದಕ್ಕೆ ಒಂದು 2-3 ಇಯರ್ಸಿಂದ ಟ್ರೈನ್ ಕ್ರೇಜ್ ಸ್ಟಾರ್ಟ್ ಆಗಿರೋದು. ಇಲ್ಲಿ ತನಕ ಸ್ಟಾಪ್ ಆಗಿಲ್ಲ. ಎಲ್ಲಾದರೂ ಟ್ರೈನ್ ಹೋಗ್ತಾ ಇದ್ರೂ ಅಷ್ಟೇ, ನಾವೆಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಟ್ರೈನ್ನ ನಾವು ನಿಲ್ಲಿಸ್ಬಿಟ್ಟು ತೋರಿಸಿ ಕರ್ಕೊಂಡು ಹೋಗ್ತೀವಿ. ಬಟ್ ಒಂದು ಸತಿನೂ ನಾವಿನ್ನು ಟ್ರೈನಲ್ಲಿ ಜರ್ನಿ ಮಾಡಿಲ್ಲ. ಅದೊಂದು ಅವನಿಗೋಸ್ಕರ ಮಾಡಬೇಕು ಅಂತ ಅನ್ಕೋತಾ ಇದ್ದೀವಿ. ಬಟ್ ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ, ಅಷ್ಟು ಕಂಫರ್ಟಬಲ್ ಆಗಿರ್ತಾನೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಸೊ ಅದಕ್ಕೆ ಇನ್ನು ಟ್ರೈನ್ ಜರ್ನಿ ಒಂದು ಸತಿನೂ ಹೋಗಿಲ್ಲ. ಆಟ ಎಲ್ಲ ಮುಗಿಸ್ಕೊಂಡು ನನ್ನ ತಮ್ಮ ಬೇರೆ ಊರಿಂದ ಬಂದಿದ್ದ. ಸೊ ನನ್ನ ತಂಗಿ ಮನೇಲಿದ್ದ ನೆನ್ನೆ. ಸೊ ಅದಕ್ಕೋಸ್ಕರ ಇವತ್ತು ಹೊರಗಡೆ ಹೋಗೋಣ. ನೆನ್ನೆ ಎಲ್ಲ ಓರಿಯನ್ ಮಾಲ್ ಹೋಗಿದ್ವಿ. ಇವತ್ತು ಸ್ಕೂಲ್ಗೆ ಏನೇನು ಬೇಕೆಲ್ಲ ಅದನ್ನೆಲ್ಲ ಯೂಶಲಿ ಬ್ಯಾಂಗ್ಳೂರಿಗೆ ಬಂದಾಗೇ ಶಾಪಿಂಗ್ ಮಾಡ್ಕೊಂಡು ಹೊರಟೋಗುತ್ತೆ. ಬಿಕಾಸ್ ಅಲ್ಲಿ ಹಳ್ಳಿಯಲ್ಲಿ ಅಷ್ಟಾಗಿ ಚೆನ್ನಾಗಿರೋದು ಸಿಗಲ್ಲ ಅಂತ ಹೇಳಿ ಇಲ್ಲಿಗೆ ಬಂದಾಗ ಪ್ರತಿ ವರ್ಷ ಶಾಪಿಂಗ್ ಮಾಡ್ಕೊಂಡು ಹೋಗುತ್ತೆ. ಇವತ್ತು ಒಂದಷ್ಟು ಶಾಪಿಂಗ್ ಮಾಡೋದಿದೆ. ಸೊ ಅದಕ್ಕೋಸ್ಕರ ಹೊರಗಡೆ ಹೋಗೋದಿತ್ತು. ನಾವಿವತ್ತು ಮಲ್ಲೇಶ್ವರಂಗೆ ಹೋಗ್ತಾ ಇದ್ವಿ. ಸೊ ಚಿನ್ನಿಮ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಫ್ರೆಶ್ ಅಪ್ ಆಗಿ ನಾವು ಮಲ್ಲೇಶ್ವರಂಗೆ ಹೋದ್ವಿ. ನಾವು ಫ್ರೆಶ್ ಅಪ್ ಆದ್ವಿ. ನನ್ನ ತಂಗಿ ಮನೆ ಹತ್ರ ಹೋಗಿ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋದ್ವಿ. ನಾನು ಗುಂಡಮ್ಮನ ಹತ್ರ ಮಾತಾಡ್ತಾ ಇದ್ದೆ. ಗುಂಡಮ್ಮಂಗೆ ಎಲ್ಲರನ್ನೂ ಏನಂತ ಕರಿಬೇಕು ಅಂತ ಗೊತ್ತು, ಬಟ್ ನನ್ನನ್ನು ಏನಂತ ಕರಿಬೇಕು ಅಂತ ಗೊತ್ತಿಲ್ಲ. ಸೊ ನನ್ನ ತಂಗಿ ಯಾವಾಗಲೂ ದೊಡ್ಡಮ್ಮ ಅಂತ ಹೇಳ್ಕೊಡ್ತೀನಿ ಅಂತಿದ್ರು. ಬಟ್ ನನಗೆ ಅದು ಇಷ್ಟ ಇಲ್ಲ ದೊಡ್ಡಮ್ಮ ಅಂತ ಅನ್ನಿಸ್ಕೊಳ್ಳೋದಕ್ಕೆ. ಅದಾಗೆ ಅದು ಏನು ಕರೆಯುತ್ತೆ ಅಂತ ನೋಡೋಣ ಅಂತ ಹೇಳಿ ನಾವೇ ಕಾಯ್ತಾ ಇದ್ವಿ. ನಾನು ಯೂಶಲಿ ಹೋದಾಗೆಲ್ಲ ಕೇಳ್ತಾ ಇರ್ತೀನಿ, ಗುಂಡು ನನ್ನನ್ನು ಏನಂತ ಕರಿತೀಯ ಅಂತ. ಬಟ್ ಇದು ಜಸ್ಟ್ ಸ್ಮೈಲ್ ಕೊಡ್ತಾ ಇರುತ್ತೆ. ಎಲ್ಲಿ ಹೋಗ್ತಾ ಇದೀವಿ? ನಾನು ಯಾರು? ನಾನು ಯಾರು ಅಂದ್ರೆ ಹಿಂಗಂದಿತ್ತು ಯಾವಾಗ್ಲೂ. ಯಾರ ಮಗ್ಳೆ? ನಾನು ಏನಾಗ್ತೀನಿ ನಿಂಗೆ? ನೀನೇನಂತ ಕರಿತೀರಾ? ಏನ್ ಕರಿಯುತ್ತೆ ಗುಂಡು ನನ್ನ? ಕರಿಯಲ್ಲ? ನಾನು ಏನಂತ ಕರಿತೀಯಮ್ಮ? ನಾನು ಯಾರು ಗೊತ್ತಿಲ್ಲ? ಗುಂಡು ಗೊತ್ತಿಲ್ವಾ? ಗೊತ್ತಿಲ್ಲ ನಾನು ಯಾರು ಅಂತ? ಯಾಕೆ ಮಾಮ್ ಹೇಳ್ಕೊಟ್ಟಿಲ್ಲ? ಇನ್ನು ಮಲ್ಲೇಶ್ವರಮಲ್ಲಿ ಪಾಪುಗೆ ಅಂತ ಒಂದು ಶೂಸ್ ತೊಗೊಂಡ್ವಿ. ಅದಂತೂ ಆ ಶೂಸ್ನ ಬಿಡ್ತಾನೆ ಇರಲಿಲ್ಲ. ನಂದು ಅಂತ ಅದೇ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇತ್ತು. ಇನ್ನು ನನ್ನ ತಮ್ಮಂಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡ್ವಿ. ಅದರಲ್ಲಿ ಚಿನ್ನಿಮಗೆ ಸ್ಕೂಲ್ ಬ್ಯಾಗ್ ಬೇಡ ಅಂತ ಹೇಳಿದ್ರು, ನನಗೂ ಬೇಕು ಅಂತ ಹೇಳಿ ಆಟ ಮಾಡಿ ತೊಗೊಂಡ. ಚಿನ್ನಿಗೆ ಸ್ಕೂಲಲ್ಲೇ ಕೊಡೋದ್ರಿಂದ ಅಷ್ಟು ಅವಶ್ಯಕತೆ ಇರಲ್ಲ. ಇನ್ನು ಹೋಗ್ತಾ ಆನ್ ದಿ ವೇಲಿ ಗುಂಡುಗೆ ಸ್ಪೆಕ್ಸ್ ಅಂದರೆ ತುಂಬ ಇಷ್ಟ ಅಂತೆ. ಸೊ ಅದಕ್ಕೆ ಹೋಗಿದ ಕಡೆ ಎಲ್ಲ ತೊಗೊಳುತ್ತೆ. ಮೊನ್ನೆನೂ ಒಂದು ಶಾಪಿಂಗ್ ಮಾಡ್ತು ಚಿನ್ನಿ, ನನಗೂ ಬೇಕು ಅಂತ ಹೇಳಿ ಇಬ್ಬರು ಒಂದೊಂದು ತೊಗೊಂಡ್ರು. ಗುಂಡಮ್ಮ ಅಂತೂ ಅದ್ರದ್ದು ಶೂಸು ಮತ್ತು ಸ್ಪೆಕ್ಸ್ ಅಂತೂ ವಾಪಸ್ ಮನೆಗೆ ಬರೋ ತನಕ ಅಂತೂ ಬಿಡಲೇ ಇಲ್ಲ.
ಯಾವ್ದಮ್ಮ? ಎಲ್ಲೋಕದು ಗುಂಡು? ಎಷ್ಟೊತ್ತು ಸ್ಪೆಕ್ಸ್ನ ಹಿಡ್ಕೊಂಡು ಆಟ ಆಡ್ತಾ ಇತ್ತು ಅಂದರೆ ಅದಕ್ಕೆ ಅಷ್ಟು ಇಷ್ಟ ಆಯಿತು ಗಾಗಲ್ಸು. ಆಮೇಲೆ ಅದಾದಮೇಲೆ ಒಂದಷ್ಟು ಹ್ಯಾಟ್ಸ್ನ ತೊಗೊಳ್ಳೋಣ ಅಂತ ಹೇಳಿ ಹ್ಯಾಟ್ಸ್ ತೊಗೊಳೋದಕ್ಕೆ ಹೋದ್ವಿ. ತುಂಬ ಒಳ್ಳೆ ಕಲೆಕ್ಷನ್ಸ್ ಸಿಕ್ತು ನಮಗೆ ಮಲ್ಲೇಶ್ವರಮಲ್ಲಿ. ನಾನೇನು ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ, ನಾನು ಯೂಶ್ವಲಿ ಸ್ಟ್ರೀಟ್ ಶಾಪಿಂಗ್ ತುಂಬ ಇಷ್ಟಪಟ್ಟು ಮಾಡ್ತೀನಿ. ನನ್ನ ತಂಗಿನೂ ಅಷ್ಟೇ, ನಾನು ನನ್ನ ತಂಗಿ ಯೂಶ್ವಲಿ ಸ್ಟ್ರೀಟ್ ಶಾಪಿಂಗ್ ಫ್ರಮ್ ಅಪ್ಪನ ಮನೇಲಿ ಇದ್ದಾಗಿಂದನೂ ಅಷ್ಟೇ ನಾವು ಹಾಗೆ ಮಾಡ್ತಿದ್ವಿ. ಹಾಗೆ ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಹೋಟೆಲ್ ಹೋಗಿದ್ವಿ. ತುಂಬ ಲೇಟಾಗಿ ಹೋಗಿತ್ತು, ಆಲ್ಮೋಸ್ಟ್ 2 o'clock. ಮಕ್ಕಳು ಕೂಡ ಹಚ್ಕೊಂಡಿದ್ರು. ಸೊ ಮಧ್ಯಾಹ್ನ ಅಲ್ಲಿ ಊಟ ಮುಗಿಸ್ಕೊಂಡು ನಾನು ವಾಪಸ್ ಮನೆಗೆ ಬಂದು ಮತ್ತೆ ಇಮಿಡಿಯೇಟ್ ಫ್ರೆಶ್ ಅಪ್ ಆಗಿ ಊರಿಗೆ ಹೊರಡಬೇಕಾಯಿತು. ಊರಲ್ಲಿ ಕೂಡ ಒಂದು ಮದುವೆ ಇತ್ತು, ನನ್ನ ಫ್ರೆಂಡ್ ತಮ್ಮನ ಮದುವೆ ಇತ್ತು. ಸೊ ಅವಳು ಇನ್ವೈಟ್ ಮಾಡಿದ್ಲು. ಅವಳು ಯಾವುದೇ ಫಂಕ್ಷನ್ಗೆ ಇನ್ವೈಟ್ ಮಾಡಿದ್ರು ಹೋಗೋಕ್ಕಾಗ್ತಿರ್ಲಿಲ್ಲ, ಯಾಕಂದರೆ ದೂರ ಅಂತ ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಸೊ ಇವತ್ತು ಹೋಗೋಣ ಅಂತ ಹೇಳಿ ಹಾಗೆ ಹೊರಟ್ವಿ. ಹಾಗೆ ಅಲ್ಲೇ ಅಪ್ಪ ಊರಲ್ಲೇ ಉಳಿಯೋದಿತ್ತಲ್ಲ, ಸೊ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾನು ಅಪ್ಪ ಊರಿಗೆ ಹೊರಟ್ವಿ. ಚಿನಿ ಏನು ಮಾಡ್ತಾ ಇದ್ದೀರಾ? ಹೋಗೇ ಇಲ್ಲ. ಯಾವತ್ತೆಲ್ಲ? ಅದು ಹೋದ ವರ್ಷ ಹೋಗಿದ್ದಿದ್ದು, ಈ ವರ್ಷ ಹೋಗೇ ಇಲ್ಲ. ಜಾನ್ವರಿಯಿಂದ ನಾವು ಹೋಗೇ ಇಲ್ಲ ರೀ. ಯಪ್ಪ ಎಷ್ಟು ಭಯ ಆಗುತ್ತಲ್ಲ. ನಾನು ಊರಿಗೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 8:45 ಆಗಿತ್ತು. ಅಯ್ಯೋ ಇಲ್ಲೆಲ್ಲ ಆಲ್ಮೋಸ್ಟ್ ಮುಗ್ದೋಗಿರುತ್ತೆ ಹಳ್ಳಿ ಅಲ್ವಾ ಅಂತ ಅಂದ್ಕೊಂಡು ಹೋದರೆ, ಬಟ್ ಅಲ್ಲಿ ಸ್ಟಾರ್ಟ್ ಮಾಡಿದೆ ರಿಸೆಪ್ಷನ್ 9 o'clock ಆಗಿತ್ತು. ಸೊ ಆರಾಮಾಗಿ ರಿಸೆಪ್ಷನ್ ಮುಗಿಸ್ಕೊಂಡು ವಾಪಸ್ ನಾವು ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 10 o'clock ಆಗಿತ್ತು. ಇದಾಗಿತ್ತು ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಯಾವುದೋ ಕಾರಾ ಹೆಂಗಿರ್ತಾರೋ ಅಪ್ಪ ಇಲ್ಲಿರೋ ಜನಗಳು.